ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ದಿನ ಅಪ್ಡೇಟ್ನ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ನೇಮಕಾತಿಗೆ ನೋಟಿಫಿಕೇಶನ್ ಪೆಂಡಿಂಗ್ ಇದೆ. ಯಾವುದೇ ಒಂದು ನೋಟಿಫಿಕೇಶನ್ ಕೂಡ ಆಗ್ತಿಲ್ಲ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. +2 ಕ್ರೈಸ್ ನೇಮಕಾತಿದು ಪೆಂಡಿಂಗ್ ಇದೆ. ಅದನ್ನ ನೋಟಿಫಿಕೇಶನ್ ಹಾಕಬೇಕು. ಶಿಕ್ಷಕರ ನೇಮಕಾತಿ ಇನ್ನು ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಆಲ್ರೆಡಿ ಘೋಷಣೆ ಮಾಡಿರೋ ಪ್ರಕಾರ ಲೈಕ್ 2 ಮಂತ್ಗಳ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕಾಯ್ದು ನೋಡೋಣ. ಪ್ಲಸ್ ದೈಹಿಕ ಶಿಕ್ಷಕರ ನೇಮಕಾತಿ ನಿಮಗೆ ಏನಿದೆ ಅದು ಕೂಡ ಇರುತ್ತಂತೆ. ಬಟ್ ಗುಡ್ ನ್ಯೂಸ್ ಏನಂದ್ರೆ ಈ ಬಾರಿ ಹೆಚ್ಚು ಹುದ್ದೆಗಳು ಕೂಡ ಇದಾವೆ ಅಂತ ಮಾಹಿತಿ ಬರ್ತಾ ಇದೆ. ನಿಮ್ಗೆ ಗೊತ್ತಿರೋ ಐಟಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಪ್ಲಸ್ ಅತಿಥಿ ಶಿಕ್ಷಕರ ನೇಮಕಾತಿ, ಐಟಿ ಶಿಕ್ಷಕರ ನೇಮಕಾತಿ, ಕ್ರೈ ಶಿಕ್ಷಕರ ನೇಮಕಾತಿ, ಪ್ಲಸ್ ಅತಿಥಿ ಶಿಕ್ಷಕರ ನೇಮಕಾತಿ, ಪ್ಲಸ್ ದೈಹಿಕ ಶಿಕ್ಷಕರ ನೇಮಕಾತಿ, ಪ್ಲಸ್ ಹಾಸ್ಟೆಲ್ ವಾರ್ಡನ್ಗಳ ನೇಮಕಾತಿ ಕೂಡ ಆಗುತ್ತಂತೆ. ಅದು ಬಿಗ್ ಅಪ್ಡೇಟ್. ಬಟ್ ದೈಹಿಕ ಶಿಕ್ಷಕರ ಆಕಾಂಕ್ಷಿಗಳಿಗೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದಾವಂತೆ. ಅವರಿಗೆ ಆಲ್ ದ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಇನ್ನೊಂದು ಬಿಗ್ ಶಾಕಿಂಗ್ ಅಪ್ಡೇಟ್, ಮಹಾರಾಷ್ಟ್ರದಲ್ಲಿ ನಡೆಯೋದಾಯ್ತಾ ಟಿ ಪರೀಕ್ಷೆ ಲೀಕ್ ಆಗಿದೆ. ಎಲ್ಲ ರೀತಿ ಸುದ್ದಿ ಕೂಡ ಆಗಿದೆ. ಈ ಹಿಂದೆ ನೀಟ್ ಪೇಪರ್ ಲೀಕ್ ಆಯಿತು. ನೀಟ್ ಪೇಪರ್ನ ಮತ್ತೆ ಎಕ್ಸಾಮ್ ಮಾಡಿ ಇಂಡಿಯನ್ ಆರ್ಮಿನೆಲ್ಲ ಕರ್ಕೊಂಡು ಎಕ್ಸಾಮ್ ಕೂಡ ಮಾಡಿದ್ರು. ಹೆಂಗೋ ಒಟ್ಟಿಗೆ ಮ್ಯಾನೇಜ್ಫುಲ್ ಮಾಡಿದ್ರು. ಬಟ್ ನೀಟ್ ಎಕ್ಸಾಮ್ ಮತ್ತೆ ಲೀಕ್ ಆಗಿದೆ ಅಂತ ಸುದ್ದಿ ಹರಡಿಸಿದ್ರು. ಬಟ್ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಟೆಟ್ ಮಹಾರಾಷ್ಟ್ರ ಟಿ ಲೀಕ್ ಆಗಿರೋದು ದೊಡ್ಡ ಸುದ್ದಿ ಕೂಡ ಆಗಿದೆ. ನಮ್ಮ ದೇಶದಲ್ಲಿ ಲೀಕ್ ಇಲ್ದಲೆ ಯಾವುದೇ ಎಕ್ಸಾಮ್ ಮಾಡಕ್ ಆಗಲ್ಲ ನಿಮಗೆ ಅಂತೇಳಿ ವಿಪಕ್ಷದವರು ಮಾಹಿತಿ ಕೊಡ್ತಾ ಇದ್ದಾರೆ. ಅಷ್ಟೆಲ್ಲ ಇದಿದೆ. ಬಟ್ ಇಲ್ಲಿ ನೋಡೋದಾದ್ರೆ ನಿಮಗೆ ಪೊಲೀಸ್ ಇಲಾಖೆ ನೇಮಕಾತಿ ಒಂದೇ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಬೇರೆ ಬೇರೆ ನೇಮಕಾತಿಗಳು ಕೂಡ ಆಗ್ತಿಲ್ಲ ಪ್ರಕ್ರಿಯೆಗಳು. ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು. ಯಾವೆಲ್ಲ ಈಗೆಲ್ಲ ಆರ್ಥಿಕ ಇಲಾಖೆ ಈಗ ಯಾವ್ದು ಅನುಮೋದನೆ ಕೊಟ್ಟಿದೆ ಅದನ್ನ ಮಾತ್ರ ನಾವು ನೋಟಿಫಿಕೇಶನ್ ಹೊಡಿಸ್ತೀವಿ. ಇನ್ನು ಮುಂಬರುವ ನೇಮಕಾತಿನ ನಾವು ಸೆಪ್ಟೆಂಬರ್ 1ರ ನಂತರ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಏನಕ್ಕೆ ಪರ್ಟಿಕ್ಯುಲರ್ ರೀಸನ್ಸ್ ಗೊತ್ತಿಲ್ಲ. ಬಸ್ ಎಲೆಕ್ಷನ್ಸ್ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ. ನೋಡೋಣ, ಈಗ ಸರ್ಕಾರ ಸೆಪ್ಟೆಂಬರ್ ನಂತರ ನೋಟಿಫಿಕೇಶನ್ ಹೊರಡಿಸುತ್ತಾ ಅಥವಾ ಈಗ ನೆಕ್ಸ್ಟ್ 2 ಮಂತ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದು ಮಾಡುತ್ತಂತ ಕಾಯ್ದು ನೋಡೋಣ. ಇದು ಇವತ್ತಿನ ಬಿಗ್ ಅಪ್ಡೇಟ್. ನಿಮ್ಗೆ ಟಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.